ಹಾಯ್ ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಪೂರ್ಣಿನವಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತು ನಾವು ಹಾಸನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಏನಕ್ಕೆ ಅಂತ ಅಂದರೆ ಫ್ರೆಂಡ್ ಮದುವೆ ಇತ್ತು, ಸೊ ಬೇಗ ಹೋಗ್ಬಿಟ್ಟು ಬರೋಣ. ಹಾಗೆ ಫ್ರೆಂಡ್ ಮದುವೆ ಮುಗಿಸ್ಕೊಂಡು ಅಪ್ಪನೂ ಮತ್ತು ಅಮ್ಮನೂ ಮಾತಾಡಿಸ್ಕೊಂಡು ಹಾಗೆ ನಾವು ಸಕಲೇಶ್ಪುರ ಕಡೆ ಹೋಗಿ ಒಂದು ರೌಂಡ್ಸ್ ಹಾಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಮದುವೆಗೆ ಹೋಗಿ ಬೇಗನೆ ಎದ್ದೇಳ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಎದ್ದೇಳೋ ಅಷ್ಟರಲ್ಲಿ 12 ಗಂಟೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸೊ ಮದುವೆ ಕ್ಯಾನ್ಸಲ್ ಆಗೋಯಿತು. ಇನ್ನೇನು ಮಾಡೋದು, ಮದುವೆ ಅಂತೂ ಮುಗೀತು. ಮತ್ತೆ ಹೋಗಿ ಸಕಲೇಶ್ಪುರ ಕಡೆ ಆದರೂ ಟ್ರಿಪ್ ಹೊಡ್ಕೊಂಡು ಮನೆಯವ್ರನ್ನ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾವು ಹೊರಡೋ ಅಷ್ಟರಲ್ಲಿ ಇಲ್ಲಿಂದ 3 ಗಂಟೆ ಆಗಿತ್ತು. ಸೊ ಹೋಗೋ ಅಷ್ಟರಲ್ಲಿ ಕತ್ಲೆ ಆಗೋಗ್ಬಿಡ್ತು. 9 ಗಂಟೆ ಆಗೋಯಿತು ಮನೆಗೆ ಹೋಗೋ ಅಷ್ಟರಲ್ಲಿ. ನಾವು ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು 5-5 ನಿಮಿಷಕ್ಕೂ ನಿಲ್ಲಿಸ್ಕೊಂಡು ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಎಲ್ಲ ಕಡೆಯೂ ಎಲ್ಲೆಲ್ಲಿ ಕಾಫಿ ಟೀ ಸಿಗುತ್ತೆ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಕಾಫಿ ಟೀ ಕುಡ್ಕೊಂಡು ಹೊರಟ್ವಿ. ಬಟ್ ಹೋಗೋ ಅಷ್ಟರಲ್ಲಿ ಮನೆಗೆ 9 o'clock ಆಗಿತ್ತು. ಹಾಗೆ ಬಟ್ ಮನೆಯಲ್ಲೆಲ್ಲ ಅಂದ್ಕೊಂಡಿದ್ರು ಬೆಳಗ್ಗೆಯಿಂದ ನಾವು ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ವಿ. ಆನ್ ಮಾಡಿದ್ದೆ 4 ಗಂಟೆಗೆ ಆನ್ ಮಾಡಿದ್ವಿ. ಎಲ್ಲರೂ ಬರಲ್ಲ ಅಂತ ಫುಲ್ ಸಿಟ್ಟಾಗಿ ಬೈಕೊಂಡು ಕೂತಿದ್ರು. ಬೈತಿದ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಟ್ವಿ. ಬರಲ್ಲ ಅಂದ್ಕೊಂಡಿದ್ದೆ, ಬರಬರದ್ದು ನೀನಿಗಿದ್ದೆ ಹಂಗೆ ಹಿಂಗೆ ಅಂತ ಬೈತಾಯಿದ್ರು. ಹೋಗಿ ಬೈಸ್ಕೊಂಡು ಏನೇನು ಮಾಡೋದು ಬೈಸ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಹಾಗೆ ಮಧ್ಯದಲ್ಲಿ ಪಾನಿಪುರಿ ಕೂಡ ಸಿಕ್ತು. ಅದನ್ನು ಕೂಡ ತಿನ್ಕೊಂಡು ಹೊರಟ್ವಿ. ನನಗಂತೂ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲಿ ಸಿಕ್ಕಿದ್ರು ತಿನ್ನೋದಂತೂ ಬಿಡಲ್ಲ. ತಿನ್ಕೊಂಡು ಹಾಗೆ ಹೊರಡ್ತಾ ಇಲ್ಲಿ ಫುಲ್ಲು ಮೋಡ ಕೂಡ ಸಖತ್ತಾಗಿತ್ತು. ಗ್ರೀನರಿಗೆ ಕಾಣಿಸ್ತಿದ್ದಿದ್ದು ಲೈಟ್ಗೆ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಹೊರಟ್ವಿ. ಹೋಗ್ತಾ ಇದ್ವಿ. ಇನ್ನೂ ಹಾಸನ್ಗೆ ರೀಚೇ ಆಗಿರಲಿಲ್ಲ. ನಾವಿನ್ನೂ ಹಾಸನ್ ರೀಚ್ ಆಗೋಷ್ಟು 9 o'clock ಆಗಿತ್ತಲ್ಲ. ಸೊ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಸೀನರಿ ನೋಡೋಕ್ಕೆ ಏನೋ ಒಂಥರ ಸಕ್ಕತ್ತಾಗಿತ್ತು. ಮೋಡನೇ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೇನೋ ತುಂಬ ಇಷ್ಟ ಆಯಿತು. ಇದನ್ನು ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿತ್ತು. ಒಂದು 6 ಗಂಟೆ 5:45 ಆಗಿತ್ತು ಅನಿಸುತ್ತೆ ಆ ಟೈಮಲ್ಲಿ. ಅದು ನೋಡೋದಕ್ಕೆ ಏನೋ ಒಂಥರ ಸಕ್ಕತ್ತಾಗಿತ್ತು. ನನಗಂತೂ ಬೈಕಲ್ಲಿ ಎಲ್ಲಾದರೂ ಆಚೆ ಹೋಗೋದಂದರೆ ತುಂಬ ಇಷ್ಟ. ಬಟ್ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಕೆಲಸ ಇದೆ, ರಜಾ ಕೊಡೋಲ್ಲ, ಹಾಗೆ ಹೀಗೆ ಅಂತಿದ್ರು. ಬಟ್ ಹಠ ಮಾಡಿ ಹಾಸನ್ಗೆ ಹೋಗಬೇಕು, ಮದುವೆಗೆ ಹೋಗಲೇಬೇಕು ಅಂತ ಹಠ ಮಾಡಿದ್ದೆ. ಬಟ್ ಆದರೆ ಮದುವೆಗಂತೂ ಹೋಗೋಕ್ಕಾಗಲಿಲ್ಲ. ಬಟ್ ಟ್ರಿಪ್ ಆದರೂ ಹಾಕೊಂಡು ಬರೋಣ ಅಂತ ಹೊರಟ್ವಿ. ಆದರೆ ಹೋಗ್ಬೇಕಾದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಬಟ್ ಬಸ್ಸಲ್ಲಿ ಓಡಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು. ಬಟ್ ಬೈಕಲ್ಲಿ ಯಾವತ್ತೂ ಹೋಗಿರಲಿಲ್ಲ. ನಾವು ಲಾಗ್ ಮಾಡಬೇಕಾದ್ರೆ ಹೋಗ್ತಾ ಇದ್ವಿ. ಬಟ್ ಇವಾಗ ಮದುವೆ ಆದಮೇಲಂತೂ ಬೈಕಲ್ಲಿ ಎಲ್ಲೂ ಹೋಗೋಕ್ಕಾಗೇ ಇಲ್ಲ. ಬೈಕಲ್ಲಿ ಹೋಗೋಣ ಅಂದರೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಹೋಗ್ತಾನೇ ಇರಲಿಲ್ಲ. ಬಟ್ ಇವಾಗ ಒಂದು ಟೈಮ್ ಆದರೂ ಬೈಕಲ್ಲಿ ಹೋಗಬೇಕು, ಬೈಕಲ್ಲಿ ಹೋಗಿ ಆಚೆ ಎಲ್ಲಾದರೂ ಸುತ್ತಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಹೊರಟ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಹಾಗೆ ಚಳಿಗೆ ಅಲ್ಲಿ ಜೋಳ ಹಾಕಿದ್ರು. ಜೋಳ ತಿಂತೀಯ ಅಂತ ಕೇಳಿದ್ರು. ಓಕೆ ತಿಂತೀನಿ ಅಂತ ಹೇಳ್ಬಿಟ್ಟು ಜೋಳ ತೊಗೊಂಡು ತಿಂತಾಯಿದ್ವಿ. ಇದೇ ನಮ್ಮ ಸೂಪರ್ ಬೈಕ್ ಪಲ್ಸರ್ 220. ಇದು ನಮ್ಮ ಫೇವ್ರೇಟ್ ಬೈಕ್. ಇವನು ಅದನ್ನು ಕಷ್ಟಪಟ್ಟು ತೊಗೊಂಡಿರೋ ಬೈಕ್ ಅದು ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಅದನ್ನು ನಾವಂತೂ ಎಲ್ಲೂ ಏನೋ ಒಂಥರ ಅದೇ ನಮಗೆ ದೊಡ್ಡದು ವಸ್ತು ಇದ್ದಂಗೆ ನಮಗೆ. ಆ ಬೈಕೆ ನಮ್ಮ ಫೇವ್ರೆಟ್ ಬೈಕ್ ಅದು. ಹಾಗೆ ಜೋಳ ತಿಂತಾ ಇರಬೇಕಾದ್ರೆ ನಮ್ಮ ಮನೆಯವ್ರು ನನ್ನ ವೀಡಿಯೋ ಕೂಡ ಮಾಡ್ತಾಯಿದ್ರು. ಆ ಜೋಳ ಅಂತೂ ಫುಲ್ಲು
ಅಂದರೆ ಎಳೆದು ಕೊಟ್ಟಿದ್ರು, ಆದರೆ ತಿನ್ನೋಕ್ಕಾಗ್ತಿಲ್ಲ, ಪೂರ ಅಲ್ಲಿಗೆಲ್ಲ ಅಂಟ್ಕೊತಾ ಇತ್ತು. ಹೊರಟ್ವಿ ಮತ್ತು ನಾನಂತೂ ಫುಲ್ ಚಳಿ ಇದ್ದಿದ್ದರಿಂದ ಫುಲ್ ಪ್ಯಾಕಪ್ ಆಗೋಗ್ಬಿಟ್ಟಿದ್ದೆ. ನಾನು ಸ್ವೆಟರ್ ಕೂಡ ತೊಗೊಂಡೋಗಿರಲಿಲ್ಲ, ಅವ್ನು ಪುಲೋವರ್ನೇ ಹಾಕ್ಕೊಂಡಿದ್ದೆ, ಅವನು ಏನೂ ಹಾಕ್ಕೊಂಡೇ ಇರಲಿಲ್ಲ. ಹಾಗೆ ಹೋಗ್ತಾಯಿದ್ರು, ನಾನು ಹಾಕ್ಕೊಬಿಟ್ಟಿದ್ನಲ್ಲ, ಸೊ ನನಗೆ ಚಳಿ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದರು. ನೈಟ್ ಆಗಿತ್ತಲ್ಲ, ಸೊ ವೀಡಿಯೋ ಮಾಡ್ತಿದ್ರು, ಏನೂ ಕಾಣ್ತಾ ಇರಲಿಲ್ಲ. ಅವ್ರು ಬೇರೆ 100 ಮೇಲೆ ಹೋಗ್ತಾಯಿದ್ರು. ಸಿಕ್ಕಾಪಟ್ಟೆ ಭಯ ಕೂಡ ಆಗ್ತಿತ್ತು, ಹಾಗೆ ಒಂದು ಕಡೆ ಖುಷಿ ಕೂಡ ಇತ್ತು. ಹೊರಟ್ವಿ, ಹಾಗೆ ಮನೆಗೆ ಹೋಗೋಷ್ಟರಲ್ಲಿ 9 ಗಂಟೆ ಆಗೋಯಿತು. ಮನೆಗೆ ಹೋಗಿ ರೆಸ್ಟ್ ಮಾಡಿ ಬೇಗ ಎದ್ದು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಲೇಟಾಗಿಬಿಡ್ತು. ಮನೆಯಲ್ಲೆಲ್ಲ ಕೆಲಸ ಮಾಡಿ ಹೋಗೋಷ್ಟರಲ್ಲಿ ನಾನು ಔಟ್ಫಿಟ್ ಈ ಥರ ಹಾಕ್ಕೊಂಡಿದ್ದೆ. ಬಟ್ ಸಕಲೇಶ್ಪುರಕ್ಕೂ ಹೊರಟ್ವಿ. ಬೆಳಗ್ಗೆ ಎದ್ದು ಸಕಲೇಶ್ಪುರಕ್ಕೆ ಹೋಗ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಹಾಗೆ ನಮ್ಮ ಬೈಕ್ ಕೂಡ ಕೈ ಕೊಟ್ಬಿಟ್ಟಿತ್ತು, ಸೊ ಅದನ್ನು ಕೂಡ ರೆಡಿ ಮಾಡಿಸ್ಕೊಂಡು ಹೊರಟ್ವಿ. ಹೋಗ್ತಾ ಇರಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ನನಗಂತೂ ಆಚೆ ಸುತ್ತೋದಂದರೆ ತುಂಬ ಇಷ್ಟ ಅಂತ ಹೇಳಿದ್ನಲ್ಲ, ಸೊ ಆಚೆ ಹೋಗೋದಂದರೆ ನನಗೇನೋ ಒಂಥರ ಖುಷಿ ಅಂದರೆ ಖುಷಿ ಇರುತ್ತೆ. ಆಚೆ ಹೋಗ್ತೀವಿ ಅಂತ ಹೇಳಿದ್ರೆ ನನಗೊಂದು ವಾರ ಎಲ್ಲ ನಿದ್ದೆನೇ ಬರೋಲ್ಲ. ಆಚೆ ಹೋಗ್ತಿದ್ದೀವಿ ಯಾವಾಗ ಆಗುತ್ತೆ, ಆ ಟೈಮ್ ಯಾವಾಗ ಬರುತ್ತೆ ಅನ್ನೋದೇ ಇರುತ್ತೆ. ಹಾಗೆ ಸಕಲೇಶ್ಪುರ ಕಡೆ ಹೊರಟ್ವಿ. ಸಕಲೇಶ್ಪುರಕ್ಕೆ ಹೋದ್ಮೇಲೆ ನಾವು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀವಿ. ಅಲ್ಲಿಗೆ ಹೋಗ್ಬಿಟ್ಟು ಯಾವ ಪ್ಲೇಸ್ ಅಂತ ಇದು ಹೇಳ್ತೀವಿ. ಸೊ ನೀವು ಕೂಡ ಯಾವಾಗಲಾದರೂ ಆ ಸಕಲೇಶ್ಪುರದ ಕಡೆ ಹೋದರೆ ನೀವು ಆ ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸಕಲೇಶ್ಪುರದಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ, ಎಷ್ಟು ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ಅದರಲ್ಲಿ ನಾವು ಬೇರೆ ಏನು ಕೂಡ ಹಾಕ್ಕೊಂಡೋಗಿಲ್ಲ, ಕ್ಯಾಪ್ ಇಲ್ಲ, ಸ್ವೆಟರ್ ಇಲ್ಲ, ಏನೂ ಇಲ್ಲ, ರೈನ್ ಜಾಕೆಟ್ ಕೂಡ ತಗೊಂಡಿರಲಿಲ್ಲ. ಹಾಗೆ ಹೋಗಿದ್ವಿ, ಮಳೆ ಏನು ಬರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಂತೂ ಸರಿಯಾಗಿ ಮಳೆ ಬಂತು, ಪೂರ ನೆಂದೋಗ್ಬಿಟ್ಟಿದ್ವಿ. ಎಷ್ಟು ಚಳಿ ಅಂದರೆ ಹೇಳೋದಕ್ಕಾಗಲ್ಲ, ಯಾಕಾದರೂ ಬಂದುಬಿಟ್ವೋ ಅನ್ನೋ ಥರ ಆಗ್ತಿತ್ತು. ಅಷ್ಟು ಚಳಿ ಆಗ್ತಾಯಿತ್ತು, ಅಷ್ಟು ಮಳೆ ಅಂದರೆ ಮಳೆ. ಇನ್ನೇನು 2 ಕಿಲೋಮೀಟರ್ ಇತ್ತು ನಮ್ಮ ಪ್ಲೇಸ್ನ ರೀಚ್ ಆಗೋದಕ್ಕೆ, ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸೊ ಹಾಗೆ ನಾನು ನಮ್ಮ ಮನೆಯವ್ರು ಒಂದು ವೀಡಿಯೋ ಮಾಡ್ತಾಯಿದ್ವಿ. ಸೊ ಮಳೆ ಕೂಡ ಕಮ್ಮಿ ಆಯಿತು. ಇವಾಗ ಹೊರಡ್ವಿ, ಬೇಗ ಹೋಗ್ಬಿಟ್ಟು ನೋಡ್ಕೊಂಡು ಬಂದುಬಿಡೋಣ, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಪ್ಲೇಸ್ ಕೂಡ ನಾವು ರೀಚ್ ಆದ್ವಿ. ಈ ಪ್ಲೇಸ್ಗೆ ಬರಬೇಕಂತ ತುಂಬ ಆಸೆ ಇತ್ತು, ಬಟ್ ಬರೋಕ್ಕೆ ಟೈಮ್ ಇರಲಿಲ್ಲ. ಬಟ್ ಇವತ್ತು ಬಂದ್ವಿ, ನೋಡೋದಕ್ಕಿಂತೂ ಸಖತ್ತಾಗಿತ್ತು. ತುಂಬ ಗ್ರೀನರಿ ಇತ್ತಲ್ಲ, ಹಂಗಾಗಿ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿತ್ತು. ಶೂಸ್ ಒಳಗೆಲ್ಲ ನೀರೋಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಹಿಂಸೆ ಆಗ್ತಾಯಿತ್ತು. ಫುಲ್ಲು ಮಳೆ ಅಂದರೆ ಮಳೆ ಅಲ್ಲ, ಸೊ ಶೂಸ್ ಒಳಗೆಲ್ಲ ನೀರು ಹೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಶೂಸ್ ಬಿಚ್ಚಬೇಕು ಅಂತ ಹೇಳ್ತಿದ್ದಾರೆ, ನನಗಂತೂ ಬಿಚ್ಚೋದಕ್ಕೆ ಆಗಲ್ಲ ಅನ್ನೋ ರೇಂಜಿಗೆ ಆಗೋಗ್ಬಿಟ್ಟಿತ್ತು, ಯಾರು ಬಿಚ್ಚುತ್ತಾರೆ ಅಂತ. ಸಿಕ್ಕಾಪಟ್ಟೆ ಮಳೆ ಅಲ್ಲ, ಗಲೀಜು ಬೇರೆ ಆಗಿತ್ತು ಅಲ್ಲಿ. ಅಯ್ಯೋ, ಮತ್ತೆ ರಿಟರ್ನ್ ಶೂಸ್ ಹಾಕೋಬೇಕಾದ್ರೆ ಶೂಸ್ ಒಳಗೆಲ್ಲ ಕಲ್ಲೆಲ್ಲ ಹೋಗುತ್ತೆ, ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಚ್ಚಲೇಬೇಕಂತಿದ್ರು. ಒಳಗಡೆ ದೇವಸ್ಥಾನ ಇದೆ, ಬಿಚ್ಚೋಗ್ಲೇಬೇಕು ನೋಡಿ, ಎಲ್ಲ ಬಿಚ್ಚೋಗಿದ್ದಾರೆ ಅಂತಂದರು. ಸೊ ಎಲ್ಲದನ್ನು ಶೂಸ್ನೆಲ್ಲ ರಿಮೂವ್ ಮಾಡಿ ಒಳಗಡೆ ಹೊರಟ್ವಿ. ಇದೇ ನಮ್ಮ ಪ್ಲೇಸ್. ಇದು ಯಾವ ಪ್ಲೇಸ್ ಅಂತಂದರೆ, ಈ ಪ್ಲೇಸ್ ಬಂದು ಬೆಟ್ಟದ ಭೈರೇಶ್ವರ ಅಂತ. ಇದನ್ನು ಲವ್ ಮಾಕ್ಟೇಲ್ ಮೂವಿಲಿ ಕೂಡ ಶೂಟ್ ಮಾಡಿದ್ದಾರೆ ನೋಡಿ, ಇದೇ ಪ್ಲೇಸ್ ಅದು. ತುಂಬ ಚೆನ್ನಾಗಿತ್ತು, ನೋಡೋದಕ್ಕೇನೋ ಒಂಥರ ಖುಷಿ ಆಗ್ತಿತ್ತು. ಹೋಗಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊತಾಯಿದ್ರು, ನಾವು ಕೂಡ ಹೋಗಿದ್ವಿ. ಹಾಗೆ ನಾನು ಹಾಗೆ ವೀಡಿಯೋಗಳನ್ನ ಮಾಡ್ತಾಯಿದ್ದೆ. ನಾನು ವೀಡಿಯೋ ಮಾಡಬೇಕಾದ್ರೆ ನಾನು ಎಲ್ಲೋ ನೋಡ್ಕೊಂಡು ವೀಡಿಯೋ ಮಾಡಿದ್ದೆ, ಸೊ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಅಷ್ಟು. ಓಕೆ, ಬಟ್ ಗೊತ್ತಾಗುತ್ತೆ. ಬಟ್ ನೀವು ಕೂಡ ಸಕಲೇಶ್ಪುರ ಕಡೆ ಬಂದರೆ ನೀವು ಕೂಡ ವಿಸಿಟ್ ಮಾಡಿ ಈ ಪ್ಲೇಸ್ನ, ತುಂಬ ಚೆನ್ನಾಗಿದೆ.
ಎಲ್ಲರೂ ಫೋಟೋಸ್ ವೀಡಿಯೋಸ್ ತೆಕ್ಕೋತಾ ಇದ್ರಲ್ಲ, ಹಾಗೆ ನಾವು ಕೂಡ ಒಂದೆರಡು ಫೋಟೋ ವೀಡಿಯೋಸ್ಗೆ ಪೋಸ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಕೈಲಿ ಫೋನ್ನ ಕೊಟ್ಟು ನನ್ನ ಫೋಟೋಸ್ ಕೂಡ ತೆಗೀರಿ ಅಂತ ಹೇಳಿ ಅವ್ರಿಗೆ ಈ ಥರ ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೆ. ಈ ಗೋಡೆಯಿಂದ ಬರೋ ಥರ ವೀಡಿಯೋ ಮಾಡಿ ನಾನು ಅಲ್ಲಿಂದ ಇಟ್ಕೊಂಡು ಬರ್ತೀನಿ ಅಂತ. ಸೊ ಅವರು ಅದೇ ಥರ ವೀಡಿಯೋ ಮಾಡಿದ್ರು. ಇದೇ ನೋಡಿ ಆ ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೇನೋ ಇಷ್ಟ ಆಯಿತು. ಆಮೇಲೆ ನಾನು ಕೂದಲು ಸರಿ ಮಾಡ್ಕೊತಾ ಇದ್ದೆ, ಹಾಗೆ ಹೇಳ್ತಿದ್ದೆ ಕೂದಲು ಸರಿ ಮಾಡ್ಕೊತಾ ಇದ್ದೀನಿ ನಾನು ಅಂತ ನಗಾಡ್ಕೊಂಡು ಬಂದ್ವಿ. ಬಟ್ ನನ್ನ ಫೋಟೋಸ್ ವೀಡಿಯೋಸ್ ಏನೋ ತೊಗೊಂಡ್ಬಿಟ್ವಿ. ಬಟ್ ಆದರೆ ನಮ್ಮ ಮನೆಯವ್ರ ಜೊತೆ ನಾನು ಒಂದು ಫೋಟೋಸು ತಗೊಳಕ್ಕಾಗಲಿಲ್ಲ. ಬಟ್ ಅವ್ರ ಫೋಟೋಸ್ ಕೂಡ ತೆಗಿಯೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ತೆಗಿತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸೊ ನನ್ನ ಫೋಟೋ ವಿಡಿಯೋ ಏನು ಬೇಡ, ನಾನು ಹೆಲ್ಮೆಟ್ ಅಲ್ಲಿಂದ ಆಚೆ ಬಂದ್ವಿ. ಅಲ್ಲಿ ಮತ್ತೆ ರೈನ್ ಕೋಟ್ ಎಲ್ಲ ಮಾರ್ತಾ ಇದ್ರು, ಕಾಫಿ ಟೀ ಎಲ್ಲ ಇತ್ತು. ಸೊ ಅಲ್ಲೋಗಿ ಒಂದು ಕಪ್ ಕಾಫಿ ಕುಡಿದು ಹಾಗೆ ರೈನ್ ಕೋಟ್ನ ತೊಗೊಂಡ್ವಿ. ಯಾಕಂದರೆ ರೈನ್ ಜಾಕೆಟ್ನ ಏನಕ್ಕೆ ತೊಗೊಂಡಿದ್ದಂತಂದರೆ ಬರಬೇಕಾದ್ರೆ ಪೂರ ನಿಂದೋಗಿಬಿಟ್ಟಿದ್ವಲ್ಲ, ಇನ್ನು ವಾಪಸ್ ಹೋಗ್ಬೇಕಾದ್ರೂ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಅಂತ ಕನ್ಫರ್ಮ್ ಇತ್ತು. ಸೊ ಅದಕ್ಕೋಸ್ಕರ ರೈನ್ ಜಾಕೆಟ್ ಕೂಡ ತಗೊಂಡು ಅಲ್ಲಿ ಪ್ಯಾಕಪ್ ಆಗಿಬಿಟ್ಟು ಹೊರಟ್ವಿ ಇಬ್ಬರು ಕೂಡ. ನಾವು ಹಾಸನಿಂದ ಹೊರಟಾಗ ತುಂಬ ಪ್ಲೇಸ್ನ ನೋಡಬೇಕಂತ ಹೋಗಿದ್ವಿ. ಬಟ್ ಮಳೆಯಿಂದ ಯಾವ ಪ್ಲೇಸ್ ಕೂಡ ನೋಡೋಕ್ಕಾಗಲಿಲ್ಲ. ರಿಟರ್ನ್ ಬರ್ತಾ ಅಲ್ಲೇ ಒಂದು ಅಬ್ಬಿ ಫಾಲ್ಸ್ ಅಂತ ಇತ್ತು. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಮಳೆ ಬರ್ತಿದ್ದೆ, ಬೇಡ ಅಂತ ಹೇಳ್ತಿದ್ರು ಇವರು. ಹೆಂಗೋ ಹೋಗ್ತಾ ಇದ್ದೀವಲ್ಲ, ಅದೇ ರೋಡಲ್ಲಲ್ವ ಇರೋದು, ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ ಫಾಲ್ಸ್ ಕೂಡ ನೋಡೋದಕ್ಕಂತ ಹೋದ್ವಿ. ನೋಡಿ ಅದೇ ಈ ಫಾಲ್ಸ್, ಅಬ್ಬಿ ಫಾಲ್ಸ್ ಅಂತ. ನೀವು ಕೂಡ ಯಾವಾಗಲಾದ್ರೂ ಸಕಲೇಶಪುರ ಕಡೆ ಹೋದರೆ ಹೋಗಿ, ತುಂಬ ಚೆನ್ನಾಗಿದೆ. ನಾವಂತೂ ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಚಳಿಯಲ್ಲಿ ನಡುಗ್ತಾ ಇದ್ವಿ. ಬಟ್ ಆದರೆ ಬಂದಿರೋರಂತೂ ಮಳೆಯಲ್ಲಿ ಆಟಾಡ್ತಾಯಿದ್ರು. ಸೊ ಅದನ್ನು ನೋಡಿ ನಾವು ಎಂಜಾಯ್ ಮಾಡಿದ್ವಿ. ಅದು ನೋಡಿ ಖುಷಿ ಪಟ್ವಿ. ನಾವಂತೂ ಆಟಾಡೋಕ್ಕಾಗಲಿಲ್ಲ. ಅದ್ರ ನೆಕ್ಸ್ಟ್ ದಿನ ನಾವು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಬಟ್ ನಮಗೆ ನಮ್ಮೂರೇ ಚೆಂದ, ನಮ್ಮೂರಲ್ಲಿರೋದು ಖುಷಿನೇ ಬೇರೆ. ಬಟ್ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ಬೇಜಾರಾಗ್ತಿತ್ತು, ಅಲ್ಲೇ ಇರಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ ಅಂತ ಅನ್ನಿಸ್ತಿತ್ತು. ಬಟ್ ಆದರೆ ಅವ್ರಿಗೆ ಕೆಲಸ ಇದೆಯಲ್ಲ, ಸೊ ಅದಕ್ಕೋಸ್ಕರ ಬರಲೇಬೇಕಿತ್ತು. ಸೊ ಹೊರಟ್ಬಿಟ್ಟು ಬಂದ್ವಿ, ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಗೆ ಹೋಗ್ತಾ ರೋಡಲ್ಲಿ ಪಾನಿಪುರಿ ಮತ್ತು ಗೋಬಿ ಮಂಚೂರಿಯನ್ನ ನೋಡಿದ್ವಿ. ಸೊ ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಪಾನಿಪುರಿ ಮತ್ತು ಗೋಬಿ ಮಂಚೂರಿಯನ್ನ ಆರ್ಡರ್ ಮಾಡಿ ಕೂತಿದ್ವಿ. ಅಲ್ಲಿ ಒಂದು ಕಾಮಿಡಿ ಏನಂತಂದರೆ, ಆಂಟಿ ಹೋಗೋ ಬರೋರಿಗೆಲ್ಲರಿಗೂ ಪಾನಿಪುರಿ, ಗೋಬಿ ಮಂಚೂರಿ ಏನೇನೋ ಕೂಗ್ತಾಯಿದ್ರು. ಅದು ಸೌಂಡ್ ಎಷ್ಟು ಎಫೆಕ್ಟ್ ಅಂದರೆ, ಅಲ್ಲಿಂದ ಏನಿಲ್ಲ ಅಂದರೂ 1 ಕಿಲೋಮೀಟರ್ ದೂರಕ್ಕೆ ಆ ಆಂಟಿ ಸೌಂಡ್ ಹೋಗೋದು, ಅಷ್ಟು ಜೋರಾಗಿ ಕಿರಿಸ್ತಾಯಿದ್ರು. ಅದನ್ನ ನೋಡಿ ನಗಾಡ್ಕೊಂಡು ಹಾಗೆ ನಮ್ಮ ವೀಡಿಯೋಸ್ನ ಮಾಡ್ಕೊಂಡು ಕೂತಿದ್ವಿ. ಅವ್ರು ಆರ್ಡರ್ ಕೊಡೋದು ಲೇಟ್ ಆಗಿತ್ತಲ್ಲ, ಸೊ ಅದಕ್ಕೋಸ್ಕರ ನನಗಂತೂ ಮಳೆಯಲ್ಲಿ ನೆಂದು ಸಿಕ್ಕಾಪಟ್ಟೆ ಶೀತ ಆಗಿಬಿಟ್ಟಿತ್ತು. ಸೊ ನಮ್ಮ ಮನೆಯವ್ರು ಆ ಕಡೆ ಕೂತಿದ್ರಲ್ಲ, ಈ ಕಡೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿದೆ. ಸೊ ಅವ್ರು ಕೂಡ ಬಂದು ಈ ಕಡೆ ಕೂತ್ಕೊಂಡ್ರು. ಇಬ್ಬರು ಕೂಡ ಒಂದು ವೀಡಿಯೋ ಮಾಡಿ. ನನಗಂತೂ ಫುಲ್ ಸಿಕ್ಕಾಪಟ್ಟೆ ಶೀತ ಅಂದರೆ ಶೀತ ತಲೆನೋವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮನೆಗೆ ಹೋಗಿ ರೆಸ್ಟ್ ಮಾಡಬೇಕಂತ ಹೇಳ್ತಾ ಇದ್ದೆ ಅವರಿಗೆ. ಓಕೆ, ಹೋಗಿ ರೆಸ್ಟ್ ಮಾಡುವಂತೆ ಅಂತ ಹೇಳ್ತಿದ್ರು ಅವ್ರು ಕೂಡ. ಈಗ ನೋಡಿ ಆಂಟಿ ಯಾವ ಥರ ಕೂಗ್ತಿದ್ದಾರೆ ಅನ್ನೋ ಸೌಂಡ್ ಕೇಳಿಸ್ಕೊಂಡ್ರೆ ನೀವು ಕೂಡ ನಗಾಡ್ತೀರಾ. ಸೊ ಫೈನಲಾಗಿ ಪಾನಿಪುರಿ ಅಂತೂ ಕೊಟ್ಟರು. ನಮ್ಮ ಮನೆಯವ್ರು ನನಗೆ ಯಾವಾಗ್ಲೂ ಮಸಾಲೆ ಎಲ್ಲ ಫಿಲ್ ಮಾಡಿಕೊಡ್ತಾರೆ. ಯಾವತ್ತೇ ಪಾನಿಪುರಿ ತಿನ್ನೋಕೆ ಹೋದ್ರೂ ಅಷ್ಟೇ ನನಗೆ ಅವರೇ ಫಿಲ್ ಮಾಡಿಕೊಡೋದು. ಪಾನಿಪುರಿ ಅಂತೂ ತಿಂತಾ ಇದ್ವಿ. ನೆಕ್ಸ್ಟ್ ಗೋಬಿ ಇನ್ನೂ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಗೋಬಿ ಅವನು ಆರ್ಡರ್ ಮಾಡ್ಕೊಂಡಿದ್ದಲ್ಲ, ಅವನಿಗಿನ್ನೂ ಬಂದಿರಲಿಲ್ಲ. ಸೊ ಫೈನಲಾಗಿ ಗೋಬಿ ಕೂಡ ಕೊಟ್ಟರು. ಅದೇ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಅವರೇ ತಿಂತಾಯಿದ್ರು. ಬಟ್ ನಾನು 1-2 ಪೀಸ್ ತಿಂದೆ. ನನಗೇನು ಗೋಬಿ ಅಷ್ಟೊಂದೇನು ಇಷ್ಟ ಇಲ್ಲ. ನಾನು ಪಾನಿಪುರಿ ಅಂತೂ ಸಿಕ್ಕಾಪಟ್ಟೆ ತಿಂತೀನಿ. ಗೋಬಿ ಏನೋ ಲೈಟಾಗಿ ಏನೋ 1-2 ಪೀಸ್ ಅಷ್ಟೇ ತಿನ್ನೋಕೆ ಇಷ್ಟ ಆಗೋದು, ಅದ್ರ ಮೇಲೆ ಇಷ್ಟ ಆಗೋಲ್ಲ. ಒಂಥರ ಏಸ್ಕೆ ಥರ ಆಗಿಬಿಡುತ್ತೆ. ಫೈನಲಾಗಿ ಪಾನಿಪುರಿ ಮತ್ತು ಗೋಬಿ ಮಂಚೂರಿ ತಿಂದು ಮತ್ತೆ ಹೊರಟ್ವಿ.
ಸೊ ಫೈನಲಾಗಿ ಮನೆಗೆ ಕೂಡ ರೀಚ್ ಆದ್ವಿ. ಬಟ್ ರೀಚ್ ಆಗಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪೂರ ಟಯರ್ಡ್ ಆಗಿಬಿಟ್ಟಿದ್ವಲ್ಲ. ಸೊ ಆ ವಿಡಿಯೋ ಮಾಡಬೇಕನ್ನೋ ನೆನಪೇ ಇರಲಿಲ್ಲ. ಸೊ ರೀಚ್ ಆಗಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.